ಚರ್ಚೆ ನಡೆಸಿ ಚರ್ಚೆ ಓದಿ ಆರತಿ ಗಿಳಿಯಾರ್ ಅವರಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿ ಆ ಚರ್ಚೆಗಳನ್ನು 1 ಗಂಟೆ ಅವರ ಹತ್ರ ಚರ್ಚೆ ಮಾಡಿದೆ. ಆ ಚರ್ಚೆ ಹೇಗಿತ್ತು ಅಂದರೆ, ರಿಲಿಜನ್ ಸಿಸ್ಟಮ್ ಅಲ್ಲಿ ದಬ್ಬಾಳಿಕೆಗಳು ಎಂದಿಂದ ಶುರುವಾಯಿತು, ಈ ಇಲ್ಲಿನ ಶ್ರಮಿಕರ ಮೇಲೆ ದಬ್ಬಾಳಿಕೆ ಮಾಡಿದವರು ಯಾರು, ಅದನ್ನೆಲ್ಲ ಆರತಿ ಗಿಳಿ ಅವರ ಹತ್ರ 1 ಗಂಟೆ ನಾನು ಫೋನಲ್ಲಿ ಚರ್ಚೆ ಮಾಡಿದ್ದೇನೆ. ಹಾಗೆ ಆ ದಬ್ಬಾಳಿಕೆಗಳ ನಡೆದದ್ದು ಈಗ ಅಲ್ಲ, ಶ್ರಮಿಕ ವರ್ಗದ ಪರವಾದ ದಬ್ಬಾಳಿಕೆಗಳು ಈಗ ನಡೆದದಲ್ಲ. ಕೊನೆಗೆ ಹೇಳುವಾಗ ಆರತಿ ಗಿರಿಯಾರ್ ಅವರು ಹೇಳಿದ್ರು, ನಾನು ಶೈವ ಬತ್ತಾಳ ಜನಾಂಗಕ್ಕೆ ಸೇರಿದವನು, ಕೊಲ್ಲೂರಲ್ಲಿ ನಮ್ಮದೇ ಆದ ಇತಿಹಾಸ ಇದೆ, ಕೊಲ್ಲೂರು ಮುಕಾಂಬಿಕೆಗೆ ನಮ್ಮವರೇ ಪೂಜೆ ಮಾಡ್ತಿದ್ದದ್ದು ಒಂದು ಕಾಲದಲ್ಲಿ ಅನ್ನೋ ಮಾತನ್ನು ಇವರು ಹೇಳಿದ್ರು. ಹಾಗೆ ಪೂಜಾರಾಧನೆ ವ್ಯವಸ್ಥೆಗಳ ಬಗ್ಗೆ ದೊಡ್ಡ ದ್ವಂದ್ವತೆ ಇದೆ ಈ ನೆಲದಲ್ಲಿ. ಇಲ್ಲಿನ ಇತಿಹಾಸದಲ್ಲಿ ಆ ದ್ವಂದ್ವತೆಯ ವಿರುದ್ಧ ಪತ್ರಿಕೆಯಲ್ಲಿ ದಿಟ್ಟವಾಗಿ ಬರೆದವರು, ಮೊದಲ ಬಾರಿಗೆ ಬರೆದವರು ಈ ಜಿಲ್ಲೆಯಲ್ಲಿ ಯಾರಾದರೂ ಆರತಿ ಗಿಳಿಯಾರ್. ಅದಕ್ಕೋಸ್ಕರ ಇವತ್ತು ಕಾರ್ಯಕ್ರಮಕ್ಕೆ ಬಂದ್ವಿ. ಅವರು ಆ ಲೇಖನವನ್ನು ಬರೆದಿದ್ದಾರೆ, ಇಲ್ಲಿನ ನೈಜ ಇತಿಹಾಸವನ್ನು ಬರೆದಿದ್ದಾರೆ. ಆ ಇತಿಹಾಸವನ್ನು ಬರೆದು ನಾನು ಓದಿದಾಗ ನನಗೂ ಮನವರಿಕೆ ಆಯಿತು. ಬುದ್ಧ ಏನು, ಇಲ್ಲಿ ಬುದ್ಧನ ತತ್ವಗಳು ನಡೆಸುತ್ತಿತ್ತು, ಅಹಿಂಸಾವಾದ ಇಲ್ಲಿ ಇತ್ತು. ಆ ಅಹಿಂಸಾವಾದ ಯಾರ ಕಡೆಗೆ ಹೋಯಿತು ಅನ್ನೋದರ ಚರ್ಚೆ ಮುಂದೆ ಆಗಬೇಕಾಗಿದೆ. ಅದಕ್ಕೆ ಆರತಿ ಗಿಳಿಯಾರ್ ಆ ಲೇಖನವನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿಗೆ ಆ ಲೇಖನ ನಿಂತರೆ ಇಲ್ಲಿನ ಇತಿಹಾಸಗಳು ನಮ್ಮೊಂದಿಗೆ ಸತ್ತು ಹೋಗುತ್ತವೆ, ಇಲ್ಲಿನ ಇತಿಹಾಸಗಳು ಉಳಿಯುವುದಿಲ್ಲ. ಆ ಇತಿಹಾಸ ಬರೆಯಲು ಶುರು ಮಾಡಿದ್ದೀರಾ, ಆ ಇತಿಹಾಸವನ್ನು ನೀವು ಮುಂದುವರಿಸಬೇಕು. ಮುಂದುವರಿಸದೇ ಇದ್ದರೆ ನೀವು ಪತ್ರಿಕೋದ್ಯಮದಲ್ಲಿ ನಿಮಗೆ ಇದ್ದ ಅನುಭವವನ್ನು ನೀವು ಅಲ್ಲೇ ಮುಚ್ಚಿಟ್ಟು ಹೋದ್ರೆ ಅದು ಈ ಸಮಾಜಕ್ಕೆ ನೀವು ಕೊಟ್ಟ ದೊಡ್ಡ, ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಷ್ಟೇ ಕೆಲಸ, ಪಾಪದ ಕೆಲಸ ಆಗ್ತದೆ. ಸತ್ಯವನ್ನು ಮುಚ್ಚಿಡುವುದನ್ನು ನಾನು ಹೇಳ್ತೇನೆ. ಆಮೇಲೆ ಪತ್ರಿಕೋದ್ಯಮ ನಾನಾ ರಂಗದಲ್ಲಿ ಪತ್ರಿಕೋದ್ಯಮ ಆಯಿತು. ರವಿ ಬೆಳಗೆರೆ ಅವರು ಒಂದು ರೀತಿ ಪತ್ರಿಕೆ ಬರೆದ್ರು, ಆಮೇಲೆ ಲಂಕೇಶ್ ಅವರು ಒಂದು ರೀತಿ ಪತ್ರಿಕೆ ಬರೆದ್ರು, ಆಮೇಲೆ ಜಯರಾಜ್ ಅವರು ಒಂದು ರೀತಿ ಗರೀಬಿ ಹಠಾವ್ ಅನ್ನೋ ಪತ್ರಿಕೆ ಮಾಡಿದ್ರು. ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯನ್ನು ಮಾಡಿದ್ರು. ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶ್ ಅವರ ಬರವಣಿಗೆಗಳು ಹೇಗಿತ್ತು, ಅದು ರಾಜಕಾರಣಿಗಳ ವಿರುದ್ಧವಾಗಿತ್ತು. ಅದರಲ್ಲಿ ದುಡ್ಡು ವಸೂಲು ಮಾಡುವ ಯಾವುದೇ ಇದಿರಲಿಲ್ಲ, ಪ್ರೀತಿ ಇತ್ತು ಜನರ ಮೇಲೆ. ಸಮಾಜದ ಸತ್ಯ ಸಂಗತಿಗಳನ್ನು ಹೇಳುವ ಪ್ರಯತ್ನಗಳಾಗ್ತಿತ್ತು. ಆ ಕಾಲಘಟ್ಟದ ಚಿಂತನೆಗಳಾಗಿತ್ತು. ಆ ಕಾಲಘಟ್ಟದ ಚಿಂತನೆಗಳ ಪ್ರಕಾರ ಲಂಕೇಶ್ ಅವರು ಪತ್ರಿಕೋದ್ಯಮ ಮಾಡ್ತಾ ಇದ್ರು. ಅದಕ್ಕಿಂತ ಮೊದಲು ಇತಿಹಾಸದಲ್ಲಿ ಹೋದ್ರೆ ಎಲ್ಲಾ ಪತ್ರಿಕೆಗಳು ಸತ್ಯ ಸಂಗತಿಗಳನ್ನು ತಿಳಿಸುವ ವ್ಯವಸ್ಥೆಗಳೊಂದಿಗೆ ಪತ್ರಿಕೋದ್ಯಮ ಆಗ್ತಾ ಇತ್ತು. ಸರ್ಕಾರದ ನಿಲುವುಗಳಿರ್ಬೋದು, ರಾಜಕಾರಣಿಗಳ ನಿಲುವುಗಳಿರೋದು, ರಾಜಪ್ರಬುದ್ಧತೆಗಳಿರ್ಬೋದು, ಎಲ್ಲವನ್ನೂ ಪತ್ರಿಕೋದ್ಯಮ ಸತ್ಯ ಬರಿತಾ ಇತ್ತು. ಆದರೆ ಕೆಲವರು ಅಗ್ನಿ ಶ್ರೀಧರ್ ಅಂತವರು ಪತ್ರಿಕೋದ್ಯಮವನ್ನು ಅವರ ವೈಯಕ್ತಿಕ ಬದುಕನ್ನು ಉತ್ತಮಗೊಳಿಸಲು ಶುರು ಮಾಡಿದ್ರೆ, ಇನ್ನು ಕೆಲವರು ಅವರ ಜೀವನೋಪಾಯಕ್ಕಾಗಿ ಪತ್ರಿಕೋದ್ಯಮವನ್ನು ಶುರು ಮಾಡಿದವರು ಸುಮಾರು ಜನ ಇದ್ದಾರೆ. ಹಾಗೆ ಪತ್ರಿಕೋದ್ಯಮ ಜೀವನೋಪಾಯ ಈಗ ಅನಿವಾರ್ಯವಾಗಿದೆ. ಯಾಕಂದ್ರೆ ದುಡ್ಡಿಲ್ಲದೆ ಬೈಕಿಗೆ ಪೆಟ್ರೋಲ್ ಹಾಕಿ ಗಿಳಿಯಾರ್ ಅವರಿಗೆ ಇಡೀ ಉಡುಪಿ ಜಿಲ್ಲೆ ಸುತ್ತಬೇಕಾದ್ರೆ 10,000 ರೂಪಾಯಿ ಬೇಕು. ಹಾಗೆ ಈಗ ಜೀವನದ ಮಟ್ಟ ದುಡ್ಡಿನಿಂದ ಅಳಿಯಲು ಸಾಧ್ಯವಾಗಿದೆ, ಯೋಗ್ಯತೆಯಿಂದ ಅಳಿಯುವ ಕಾಲಗಳು ಕಮ್ಮಿ ಆಗಿದೆ. ಯಾಕಂದ್ರೆ ಕುವೆಂಪು ಅಂತವರಿಗೆ ಪದ್ಮಭೂಷಣ ಕೆಲವು ಪ್ರಶಸ್ತಿಗಳೆಲ್ಲ ಬಂದಿದೆ, ರಾಷ್ಟ್ರೀಯ ಪ್ರಶಸ್ತಿಗಳು. ಈಗಿನ ಕಾಲದಲ್ಲಿ ಕುವೆಂಪು ಅಂತ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಚಿಂತನೆಗಳಾಗಿಯೇ ಉಳಿತದೆ. ಚಿಂತನೆಗಳನ್ನು ಇಂಪ್ಲಿಮೆಂಟ್ ಮಾಡುವ ವ್ಯವಸ್ಥೆಗಳಿಲ್ಲ. ದುಡ್ಡುಗಳನ್ನು ಸಂಪಾದನೆ ಮಾಡುವುದು ಒಂದೇ ಆಗಿದೆ. ಈಗಿನ ಪತ್ರಿಕೋದ್ಯಮ ಹೇಗಿದೆ ಅಂದ್ರೆ, ಯಾರು ರೋಡ್ ಮಾಡ್ತಾನೆ, ಯಾರು ರೋಡಲ್ಲಿ ಕಾಂಕ್ರೀಟ್ ತಾರ್ ಸರಿ ಹಾಕುವುದಿಲ್ಲ, ಯಾರು ಹೊಯ್ಗೆ ವ್ಯಾಪಾರ ಮಾಡ್ತಾನೆ, ಯಾರು ಮರಳು ವ್ಯಾಪಾರ ಮಾಡ್ತಾನೆ. ನಾನು ಕಾಲೇಜ್ ಜೀವನಗಳಲ್ಲಿ ಇದೆಲ್ಲ ಪತ್ರಿಕೋದ್ಯಮದ ವಿಷಯ ಆಗಿರಲಿಲ್ಲ. ನಾನು ಕಾಲೇಜಿಗೆ ಹೋಗುವಾಗ ಪತ್ರಿಕೋದ್ಯಮ ವಿದ್ಯಾಭ್ಯಾಸದ ಕಡೆಗೆ ಹೋರಾಟಗಳ ಪತ್ರಿಕೋದ್ಯಮ ಆಗ್ತಿತ್ತು, ಇತಿಹಾಸಗಳ ಬಗ್ಗೆ ಪತ್ರಿಕೋದ್ಯಮ ಆಗ್ತಿತ್ತು. ಇಂಥ ಚಿಕ್ಕ ಪುಟ್ಟ ವಿಷಯಗಳು, ಇದು ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ, ರೋಡ್ ಕಾಂಟ್ರಾಕ್ಟ್ಗಳು, ನೀರಾವರಿ ವ್ಯವಸ್ಥೆಗಳು ಆ ಕಾಲದ ಪತ್ರಿಕೋದ್ಯಮದಲ್ಲಿ ಬರ್ತಾನೆ ಇರಲಿಲ್ಲ. ಆ ಕಾಲದಲ್ಲಿ ಪತ್ರಿಕೋದ್ಯಮದಲ್ಲಿ ಬರ್ತಿದ್ರು ಒಂದು ಭೂಗತ ಜಗತ್ತಿನ ಜೀವಿಗಳ ಬಗ್ಗೆ ಪತ್ರಿಕೋದ್ಯಮ ಕೆಲವರು ಬರೀತಿದ್ರು, ದೇವರಾಜ ಅರಸುವ ಚಿಂತನೆಗಳ ಬಗ್ಗೆ ಪತ್ರಿಕೋದ್ಯಮ ಬರೀತಿದ್ರು, ರಾಮಕೃಷ್ಣ ಹೆಗಡೆ ಅವರ ನಿಲುವಿನ ಬಗ್ಗೆ ಪತ್ರಿಕೋದ್ಯಮ ಬರೀತಿದ್ರು. ಈ ತರ ಪತ್ರಿಕೋದ್ಯಮದ ದಿಕ್ಕುದಶೆಗಳು ಬದಲಾಗಿದೆ. ಆಗ ಪತ್ರಿಕೋದ್ಯಮದಲ್ಲಿ 3,000 ರೂಪಾಯಿ 2,000 ರೂಪಾಯಿ ಸಂಬಳ ಸಿಗ್ತಿತ್ತು, ಅದು ಅವನ ಜೀವನಕ್ಕೆ ಸಾಕಾಗ್ತಿತ್ತು. ಅವನು ಮರ್ಯಾದೆಯ ಜೀವನ ಮಾಡ್ತಾ ಇದ್ದ, ಅವನಿಗೆ ಸೋಷಿಯಲ್ ರೆಸ್ಪೆಕ್ಟ್ ಬೇರೆ ಇತ್ತು. ಆದ್ರೆ ಈಗ ಪತ್ರಿಕೋದ್ಯಮ ಅಂದ್ರೆ, ನಾನು ಸುಮಾರು ಜನರು, ಆರತಿ ಗಿಳಿಯಾರ ಒಬ್ಬರಲ್ಲ, ನಾನೊಂದು ಇದುವರೆಗೆ ಒಂದು 100-200 ಜನ ಪತ್ರಿಕೋದ್ಯಮಕ್ಕೆ ಬಂದವರು ನನ್ನ ಗೆಳೆಯರು ಇರ್ಬೋದು. ಒಂದು 20 ವರ್ಷದಲ್ಲಿ ಸುಮಾರು ದೊಡ್ಡ ನ್ಯಾಷನಲ್ ಚಾನೆಲ್ಗಳನ್ನು ಮಾಡಿದವರು ಇದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ಪತ್ರಿಕೋದ್ಯಮ ಬರುವ ಮೊದಲು ಪತ್ರಿಕೋದ್ಯಮ ಬರುವುದು, ಕೆಲವರು ದುಡ್ಡಿಗೋಸ್ಕರ ಬರ್ತಾರೆ, ಕೆಲವರು ತಮ್ಮ ಅಸ್ತಿತ್ವವನ್ನು ಉಳಿಸೋಕ್ಕೋಸ್ಕರ ಪತ್ರಿಕೋದ್ಯಮಕ್ಕೆ ಬರ್ತಾರೆ.
ಕೆಲವು ಪತ್ರಿಕೆಗಳು ಸ್ಟೇಟ್ ಚಾನೆಲ್ಗಳು ಬಂದಾದವು. ಯಾಕಂದ್ರೆ ಅತಿಯಾದ ಖರ್ಚು, ಮೌಲ್ಯವಿಲ್ಲದ ಬರವಣಿಗೆಗಳು, ಆಮೇಲೆ ದುಡ್ಡಿಗೋಸ್ಕರ ಇನ್ನೊಬ್ಬನನ್ನು ಹೀಯಾಳಿಸುವುದು, ದುಡ್ಡಿಗೋಸ್ಕರ ರೋಲ್ ಕಾಲ್ ಮಾಡುವುದು, ನಾನು ಪತ್ರಿಕೋದ್ಯಮ DC ಆಫೀಸ್, ತಹಸೀಲ್ದಾರ್ ಆಫೀಸ್ಗಳಲ್ಲಿ ಫೋನ್ ಮಾಡುವುದು, ಇದು ಕರಪ್ಷನ್ನ ಇನ್ನೊಂದು ಭಾಗ ಆಗಿ ಮಾರ್ಪಟ್ಟಿದೆ. ಬದಲಾವಣೆ ಆಗಬೇಕಾಗಿದೆ, ಅನಿವಾರ್ಯತೆ ಇದೆ. ಪ್ರಕೃತಿ ಹಾಳಾಗ್ತಿದೆ, ಸಮಾಜ ಕೆಟ್ಟ ದಾರಿಯ ಕಡೆಗೆ ಹೋಗ್ತಾ ಇದೆ. ರೂರಲ್ ಮಾರ್ಕೆಟ್ಗಳಲ್ಲಿ ಕೆಲಸಗಳಿಲ್ಲ, ವಿದ್ಯೆ ಕಲೀಲಿಕ್ಕೆ ಸ್ಕೂಲ್ಗಳಿಗೆ ಹೋಗ್ಲಿಕ್ಕೆ ದುಡ್ಡು ಕೊಡುವ ಪರಿಸ್ಥಿತಿಗಳು ಮುಂದಿನ ದಿನ ಕೊಲ್ಯಾಪ್ಸ್ ಆಗ್ಬಹುದು. ಯಾಕಂದ್ರೆ ವಿದ್ಯಾಭ್ಯಾಸವೇ ಇಲ್ಲದಂತ ಆಗ್ಬಹುದು ಜನರಿಗೆ. ಶ್ರಮಿಕ ವರ್ಗದವರ ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಸಿಗದ ಪರಿಸ್ಥಿತಿ ಬರ್ಬೋದು ಇನ್ನೊಂದು 5-6 ವರ್ಷದಲ್ಲಿ. ಹಾಗೆ ಪರಿವರ್ತನೆ ಆಗಬೇಕಾಗಿದೆ. ಪರಿವರ್ತನೆ ಆಗಬೇಕಾದ್ರೆ ಪತ್ರಿಕೋದ್ಯಮದಿಂದ ಒಂದೇ ಸಾಧ್ಯ, ಸತ್ಯ ಮತ್ತು ದೃಢತೆಯ ಪತ್ರಿಕೋದ್ಯಮ, ನೈಜ ಜೀವನದ ಪತ್ರಿಕೋದ್ಯಮ. ಏನು ಮುಂದೆ 2000 ಇಸ್ವಿ 2004 ಮೊದಲು ಏನು ಪತ್ರಿಕೋದ್ಯಮ ಇತ್ತು ಅಂತ ಪತ್ರಿಕೋದ್ಯಮ ನೈಜವಾಗಿ ಬರೋ ಲಂಕೇಶ್ ಅವರು ಪತ್ರಿಕೋದ್ಯಮ ಬಗ್ಗೆ ಒಂದು ವಿಮರ್ಶೆ ಆಗಬೇಕಾಗಿದೆ. ಲಂಕೇಶ್ ಅವರು ಪತ್ರಿಕೆಯಲ್ಲಿ ಯಾವ ಸಬ್ಜೆಕ್ಟ್ ಮೇಲೆ ಪತ್ರಿಕೆಯನ್ನು ನಡೆಸ್ತಾ ಇದ್ರು ಅವರು. ರವಿ ಬೆಳಗೆರೆ ಅವರು ಯಾವ ರೀತಿಯಲ್ಲಿ ಅವರ ವಾಯ್ಸ್ ಚೆನ್ನಾಗಿತ್ತು, ಅವರ ಹತ್ರ ಶಕ್ತಿ ಇತ್ತು, ಅವರು ದುಡ್ಡಿಗೋಸ್ಕರ ಯಾವ ತರದ ಪತ್ರಿಕೆಯನ್ನು ಬರೆದ್ರು, ಎಲ್ಲವನ್ನ ಜಯರಾಜ್ ಅವರು ಅವರ ಬದುಕಿಗೆ ಯಾವ ತರ ಪತ್ರಿಕೋದ್ಯಮವನ್ನು ಶುರು ಮಾಡಿದ್ರು. ಹಾಗೆ ಉದಯವಾಣಿ ಹೆಂಗಾಯ್ತು, ಬೇರೆ ಬೇರೆ ಪತ್ರಿಕೋದ್ಯಮಗಳು, ಟಿವಿ ಚಾನೆಲ್ಗಳು ಹೇಗೆ ನಡೀತಿದೆ, ಸಾಮಾಜಿಕವಾಗಿ ಏನು ಸಂದೇಶಗಳು ಹೋಗ್ತಾ ಇದೆ, ಹಾಗೆ ಆ ಸಂದೇಶಗಳು ಹೇಗೆ ತಲುಪ್ತಿದೆ ಜನರಿಗೆ, ಸತ್ಯ ಸಂದೇಶಗಳನ್ನು ಜನರಿಗೆ ತಲುಪುವ ವ್ಯವಸ್ಥೆ ಪತ್ರಿಕೋದ್ಯಮ ಮುಂದಕ್ಕೆ ಆಗಬೇಕಾಗಿದೆ. ಸತ್ಯ ಸಂಗತಿಗಳನ್ನು ಜನರಿಗೆ ತಲುಪಿಸುವ ಪತ್ರಿಕೋದ್ಯಮ ಇವತ್ತಿನ ದಿನದಲ್ಲಿ ಇಲ್ಲ. ಯಾಕಂದ್ರೆ ಮರಳು ಅಡ್ಡೆಗಳ ಮೇಲೆ ಪೊಲೀಸರ ದಾಳಿ, ಕೋಳಿ ಅಂಕದ ಮೇಲೆ ಪೊಲೀಸರ ದಾಳಿ ಅಂತ ಮಾತ್ರ ಪತ್ರಿಕೋದ್ಯಮದಲ್ಲಿ ಬರ್ತಾ ಇದೆ. ಇಲ್ಲಿನ ನೈಜ ಇತಿಹಾಸದ ಬಗ್ಗೆ ಪತ್ರಿಕೋದ್ಯಮದಲ್ಲಿ ಯಾವುದೂ ಬರ್ತಾ ಇಲ್ಲ. ಚರಿತ್ರೆಗಳು, ಕರಪ್ಷನ್ ವಿರುದ್ಧ ಬರಿಬೇಕು. ಆಫೀಸರ್ ಕರಪ್ಷನ್ ಮಾಡಿದಾಗ ಕರಪ್ಷನ್ ವಿರುದ್ಧ ನಾವು ಬರಿಬೇಕು. ಕರಪ್ಷನ್ ಮಿತಿ ಮೀರಿದೆ. ಇದರಿಂದಲೇ ಈ ಲೋಕಲ್ ಮಾರ್ಕೆಟ್ಗಳಲ್ಲಿ ರಾಜಕೀಯದವರ ಮೌಲ್ಯ ಕುಸಿಯಲು ಕಾರಣವೇ ಕರಪ್ಷನ್. ಆಫೀಸರ್ಗಳು ದುಡ್ಡು ತಗೊಳ್ಳೋದು, ಲಂಚ ಶುರು ಮಾಡಿದ್ದೇ ಅವರು. 2004 ಮೊದಲು ಈ ಪರಿಸ್ಥಿತಿ ಇರಲಿಲ್ಲ. 2000 ನಂತರ ಈ ಸಮಾಜದಲ್ಲಿ ಆದ ದುಡ್ಡೇ ಮುಖ್ಯವಾಗಿದೆ. 2004 ಮೊದಲು ದುಡ್ಡು ಮುಖ್ಯವಿರಲಿಲ್ಲ. ನಾವು ದೊಡ್ಡ ರಿಯಲ್ ಎಸ್ಟೇಟ್ 2004 ಮೊದಲೇ ಮಾಡ್ತಾ ಇದ್ವಿ. ಆದ್ರೆ ಆಗ ದುಡ್ಡು ಕೊಟ್ಟು ನಾವು ಮಾಡ್ತಾ ಇರಲಿಲ್ಲ. ಕನ್ವರ್ಷನ್ ಮಾಡಬೇಕಾದ್ರೆ ಫ್ರೀ 80,000 ಅಥವಾ 70,000 ಫ್ರೀ ಇತ್ತು. ಆದ್ರೆ 2008-14 ಬರುವಾಗ ನಮ್ಮ ರಿಯಲ್ ಎಸ್ಟೇಟ್ಗಳು ಕುಂದುತ್ತಾ ಬಂತು. ಯಾಕಂದ್ರೆ ನಮಗೆ ದುಡ್ಡು ಕೊಟ್ಟು ಗೊತ್ತಿರ್ಲಿಲ್ಲ, ನಾವು ಗಲಾಟೆ ಮಾಡ್ತಾ ಇದ್ವಿ, ಹೊಡೆದಾಡಕ್ಕೆ ಹೋಗ್ತಾ ಇದ್ವಿ ಆಫೀಸರ್ ದುಡ್ಡು ಕೇಳಿದ್ರೆ. ಹಾಗಾಗಿ ನಾವು ವ್ಯಾಪಾರನೇ ನಿಲ್ಲಿಸಬೇಕಾಯಿತು. ಯಾಕಂದ್ರೆ ಅದಕ್ಕೆ ಬೇಕಾದ ಸಾಲ ಮಾಡಿಕೊಂಡು ಬಂಡವಾಳ ಹಾಕಿ ಈ ಆಫೀಸರ್ಗಳ ಹತ್ರ ಗುದ್ದಾಡುವ ಪರಿಸ್ಥಿತಿ ನಮ್ಗೆ ಇರಲಿಲ್ಲ. ಅದು 2004 ಮೇಲೆ ಈ ದೇಶದಲ್ಲಿ ಏನು ಪರಿಸ್ಥಿತಿ ಆಯಿತು, ಯಾವ ರಾಜಕೀಯ ಪಕ್ಷಗಳು ಪ್ರಾಬಲ್ಯಕ್ಕೆ ಬಂದು ಎಲ್ಲ ಚರ್ಚೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಇದ್ದಾಗ ಹೇಗಿತ್ತು, JDS ಇದ್ದಾಗ ಹೇಗಿತ್ತು, ಬಿಜೆಪಿ ಪಕ್ಷಗಳು ಅಧಿಕಾರ ಬಂದಾಗ ಹೇಗಿದೆ, ಎಲ್ಲ ಆಫೀಸರ್ಗಳು ಹೇಗಿದ್ದಾರೆ, ಕುವೆಂಪುನ ಕಾಲಘಟ್ಟ ಹೇಗಿತ್ತು, ಅಂದಿನ ಲೆಕ್ಚರ್ಗಳು ಹೆಂಗಿದ್ರು, ಅಂದಿನ ಶಾಲಾ ಟೀಚರ್ಗಳು ಹೇಗಿದ್ರು, ಅವರ ಹತ್ರ ಎಷ್ಟು ಮೌಲ್ಯವಿತ್ತು. ಈಗ ಯಾವುದೇ ಮೌಲ್ಯಗಳು ಸಮಾಜದಲ್ಲಿ ಉಳಿದಿಲ್ಲ. ಸಮಾಜದಲ್ಲಿ ಮೌಲ್ಯಗಳನ್ನು ಉಳಿಸುವ ಪ್ರಯತ್ನ ಆಗಬೇಕಾಗಿದೆ. ನಾವು ರಾಜಕೀಯಕ್ಕೆ ಬರ್ತೀವಿ, ನಮಗೆ ಬಂದ ಕೂಡಲೇ ರೋಡ್ ಕಾಂಟ್ರಾಕ್ಟ್ ಕೆಲಸಗಳು ಸಿಗಬೇಕಾಗ್ತದೆ. ರೋಡ್ ಕಾಂಟ್ರಾಕ್ಟ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಾನು ರಾಜಕೀಯದಲ್ಲಿ ಕೆಲಸ ಮಾಡಿದ್ರೆ ನನಗೆ ಅವನು ರೋಡ್ ಕೊಡಿಸಿಲ್ಲ, ಹೊಯ್ಗೆ ಕೋರೆ ಕೊಡಿಸಿಲ್ಲ, ಅವನು ಜಲ್ಲಿ ಕೋರೆ ಕಸರ್ ಮಾಡಲಿಕ್ಕೆ ಬಿಡಲಿಲ್ಲ. ಅಲ್ಲ, ರಾಜಕೀಯದ ಮೌಲ್ಯಗಳು ಬದಲಾವಣೆ ಆಗಬೇಕಾಗಿದೆ. ಯಾಕಂದ್ರೆ ಪ್ರಕೃತಿಯನ್ನು ಉಳಿಸಬೇಕಾಗಿದೆ. ಇಲ್ಲಿ ಕೃಷಿ ಭೂಮಿಗಳಿದೆ. ಕೃಷಿಕನಿಗೆ ನಮ್ಮ ದೇಶದ ರಾಜಕಾರಣಿಗಳು ಎಷ್ಟು ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ, ಪ್ರಾತಿನಿಧ್ಯ ಕೊಡುವ ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ದೇಶ ಆಗಿದ್ದೇ ಕೃಷಿಕನಿಂದ. ಕೃಷಿಕ ಬೆಳೆದ ಬೆಳೆಯಿಂದ ಆಗ್ಲೇ ಇಲ್ಲಿ ಸರ್ಕಾರಿ ಆಫೀಸ್ಗಳಾಗ್ಲಿ, ಬ್ರಿಟಿಷರು ಟ್ಯಾಕ್ಸ್ ತಗೊಂಡಿದ್ದಾಗ್ಲಿ ನಮ್ಮ ವಿರುದ್ಧ, ರಾಜರುಗಳು ದಂಡೆತ್ತು ಬಂದಿದ್ದಾಗ್ಲಿ, ಜಮೀನ್ದಾರರುಗಳು ಮತ್ತು ಶ್ರಮಿಕ ಮಾಡಿದ ಕೃಷಿ ಭೂಮಿಯನ್ನು ಕಿತ್ತುಕೊಳ್ಳಲೆಂದೇ ಬ್ರಿಟಿಷರು ಬಂದಿರಬಹುದು. ಬ್ರಿಟಿಷರು ನಮ್ಮ ಹತ್ರ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ್ದು, ರೆವೆನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದು ಕೃಷಿಕನಿಂದ. ಆ ಕೃಷಿಕ ರೆವೆನ್ಯೂ ಟ್ಯಾಕ್ಸ್ ಕೊಟ್ಟಿದ್ದಕ್ಕೆ ಇವತ್ತು ಈ ದೇಶ ಆಗಿದೆ. ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಯಾವುದೇ IPS ಆಫೀಸರ್ ಕಟ್ಟಿದ್ದಲ್ಲ. ವಿದ್ಯಾಭ್ಯಾಸ ಇಲ್ಲದ ರೈತ ಈ ದೇಶವನ್ನು ಕಟ್ಟಿದ್ದು. ಆ ರೈತನಿಗೆ ಬೆನ್ನೆಲುಬಾಗಿ ನಿಂತವನು ಇಲ್ಲಿಯ ಶ್ರಮಿಕ ವರ್ಗದವನು. ಆ ಚರಿತ್ರೆಯನ್ನು ಮರುಕಳಿಸುವ ಅನಿವಾರ್ಯತೆ ಇದೆ. ಆ ಚರಿತ್ರೆಯನ್ನು ಉಲ್ಲೇಖ ಮಾಡಬೇಕು, ಪತ್ರಕರ್ತರು ಉಲ್ಲೇಖ ಮಾಡಬೇಕು. ಆಗ ಮೌಲ್ಯಾಧಾರಿತ ಜೀವನಗಳು ನಡೀತದೆ. ಆ ಮೌಲ್ಯಾಧಾರಿತ ಜೀವನಗಳಿಗೆ ರಾಜಕಾರಣಿಗಳನ್ನು ಹೊರಗಿಟ್ಟು ಮೌಲ್ಯಾಧಾರಿತ ಜೀವನ ಮಾಡುವವರನ್ನು ಪತ್ರಿಕೋದ್ಯಮ ಗುರುತಿಸಬೇಕಾಗಿದೆ. ಆ ಮೌಲ್ಯಾಧಾರಿತ ಜೀವನ ಮಾಡುವವರು ಎಲ್ಲಿದ್ದಾರೆ? ನಮಗೆ ಈ ಮಾತೆತ್ತಿದ್ರೆ ನಮಗೆ ರೋಡ್ ಕೆಲಸ ಸಿಗಲ್ಲ, ನಮ್ಮ ಆಫೀಸರ್ನ ಯಾರೋ ಒಬ್ಬ ಪೊಲಿಟಿಷಿಯನ್ ಟ್ರಾನ್ಸ್ಫರ್ ಮಾಡಿಲ್ಲ,
ಇದೇ ಪತ್ರಿಕೋದ್ಯಮ ಅಥವಾ ಲೋಕಲ್ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಪತ್ರಿಕೋದ್ಯಮದವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಷ್ಟೋ ಜನ ಸಾವಿರಾರು ಕೋಟಿ ದುಡ್ಡು ಮಾಡಿದವರು ನನಗೆ ಗೊತ್ತು, ನನ್ನ ಗೆಳೆಯರು. ಈ ವ್ಯವಹಾರಗಳಿಂದಾಗಿ ಅದು ಬದಲಾವಣೆ ಆಗಬೇಕಾಗಿದೆ ಮತ್ತು ಸತ್ಯ ಸಂಗತಿಗಳನ್ನು ತಿಳಿಸುವ ಪತ್ರಿಕೋದ್ಯಮ ಮುಂದಕ್ಕೆ ಬರಬೇಕಾಗಿದೆ. ಇಲ್ಲಾಂದ್ರೆ ಇಲ್ಲಿ ಕ್ರಾಂತಿಕಾರಿ ಮುಂದಕ್ಕೆ ಅನ್ಎಂಪ್ಲಾಯ್ಮೆಂಟ್ಗಳು ಇನ್ನೊಂದು ಏನ್ ಬೇಕಾದ್ರೂ ಆಗ್ಬೋದು, ಆಹಾರ ಕೊರತೆಗಳಾಗ್ಬೋದು. ಮುಖ್ಯವಾಗಿ ವ್ಯವಸಾಯ ಕೃಷಿಕನ ವ್ಯವಸ್ಥೆಗಳ ಬಗ್ಗೆ ಪತ್ರಿಕೋದ್ಯಮ ಬರೆಯುವ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಕೃಷಿಕನಿಗೆ ಬೇಕಾದ ಆರೋಗ್ಯಕರ ವ್ಯವಸ್ಥೆ ಇಲ್ಲ. ನಾನೊಂದು ಉದಾಹರಣೆ ಹೇಳ್ತೇನೆ. ನಾನು 2 ವರ್ಷದ ಹಿಂದೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ನಮ್ಮ ಸಂಬಂಧಿಕರ, ನನ್ನ ಗೆಳೆಯರ ಸುಮಾರು ಜಮೀನುಗಳಿದೆ. ಒಂದು 20-30 ಕಿಲೋಮೀಟರ್ ನನಗೆ ಆತ್ಮೀಯರಾದ ಜಮೀನುಗಳಿದೆ. ನಾನು ನಿಮ್ಮ ಕಲ್ಲಂಗಡಿ ಹಣ್ಣು ಅದನ್ನು ಬೆಳಿಬೇಕು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮಾರ್ಕೆಟ್ ಅಂತ ಒಂದು ಗ್ರೇಡ್ನ ಕಲ್ಲಂಗಡಿ ಹಣ್ಣು ಬೆಳೆಯಲು ಯೋಗ್ಯ ಇದೆ ಅಂತ ನಾನು ಎಲ್ಲ ಮಹಾರಾಷ್ಟ್ರಕ್ಕೆ ಅದರ ಬೀಜ ತರಬೇಕಂತ ಹೋದೆ. ನನಗೆ ಅದ್ರ ಏನಂತ ಗೊತ್ತಿರಲಿಲ್ಲ. ಅಲ್ಲಿ ಸಿಗ್ತದೆ ಬೀಜ ಅಂದ್ರೆ ನಾವು ಕಾರ್ ಮಾಡ್ಕೊಂಡು ಪೆಟ್ರೋಲ್ ಹಾಕೊಂಡು ಅದು 5-6 ಜನ ಹೋದ್ವಿ. ಅಲ್ಲಿ ಹೋದಾಗ ಕೇಳಿದಾಗ ಆ ಬೀಜದ ರೇಟು 1 ಲಕ್ಷ ರೂಪಾಯಿ ಕೆಜಿ. 1 ಲಕ್ಷ ರೂಪಾಯಿ ಕೆಜಿಗೆ ಒಂದು ಬೀಜ ತಗೊಂಡು ಅವು ಕೃಷಿಕ ಮಾಡಕ್ಕಾಗುತ್ತೆ. ನಾನು ಅಲ್ಲಿಂದಲೇ ವಾಪಸ್ ಬಂದೆ. ಯಾಕಂದ್ರೆ ನನಗೆ ಕನಿಷ್ಠ ಪಕ್ಷ ಒಂದು 100 ಕೆಜಿ ಬೀಜ ಬೇಕಿತ್ತು. 1 ಕೋಟಿ ರೂಪಾಯಿ ಆಯ್ತು. ಎಲ್ಲಿಂದ ತರುದು? ನಮ್ಮಲ್ಲಿ ಕೃಷಿ ಸ್ಕೂಲ್ ಇದೆ, ಸರ್ಕಾರ ಎಷ್ಟು ಸವಲತ್ತು ಕೊಡ್ತಾ ಇದೆ, ಪೊಲಿಟಿಷಿಯನ್ಗಳು ಎಷ್ಟು ಅದಕ್ಕೆ ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಹಾಗೆ ಜವಾಬ್ದಾರಿಯುತ ಸಮಾಜವನ್ನು ನಡೆಸುವ ವ್ಯವಸ್ಥೆಗಳಾಗಬೇಕಾಗಿದೆ. ಅದು ಕೃಷಿಕನನ್ನು ಪುನಃ ಉಳಿಸಿದಾಗ ಈ ದೇಶ ಕೊಟ್ಟಿದ್ದ ಕೃಷಿಕ, ಈ ದೇಶಕ್ಕೆ ಎಲ್ಲವನ್ನು ಕೊಟ್ಟ ಕೃಷಿಕ ಅವನ ಅವನತಿ ಹತ್ರ ಇದ್ದಾನೆ. ಅವನನ್ನು ಉಳಿಸುವ ಪ್ರಯತ್ನ ಆಗಬೇಕಾಗಿದೆ. ಅವನನ್ನು ಉಳಿಯದೆ ಈ ದೇಶ ಉಳಿಯೋದು, ಈ ರಾಜಕಾರಣಿಗಳು ಉಳಿಯೋರು, ನಾವು ಉಳಿಯುವುದಿಲ್ಲ, ಇಲ್ಲಿನ ಪ್ರಕೃತಿ ಉಳಿಯುವುದಿಲ್ಲ. ಕೃಷಿಕ ಉಳಿದಾಗ ಮಾತ್ರ ಇಲ್ಲಿನ ಪ್ರಕೃತಿ ಉಳಿತದೆ, ಇಲ್ಲಿನ ಸಂಪ್ರದಾಯಗಳು ಉಳಿತದೆ, ಇಲ್ಲಿನ ಸಂಸ್ಕೃತಿ ಉಳಿತದೆ. ಈ ಸಂಸ್ಕೃತಿ ಸಂಪ್ರದಾಯವನ್ನು ಎಲ್ಲಾ ಮಾಡಿದವನು ಕೃಷಿಕನೇ. ಆದರೆ ಕೃಷಿಕನಿಂದ ಆ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಕಿತ್ತುಕೊಂಡವನು ಯಾರೆನ್ನುವ ಚರಿತ್ರೆಯನ್ನು ಬರೆಯಬೇಕಾಗಿದೆ. ಧನ್ಯವಾದ.